ಕರ್ನಾಟಕ ರಾಜಕಾರಣ ಅಂದರೆ ಅದು ಬರೀ ಸೀಟು ವೋಟು ಮಾತ್ರ ಅಲ್ಲ. ಅದು ಜಾತಿ, ನೀತಿ, ತಂತ್ರ, ಕುತಂತ್ರ ಮತ್ತು ಅದೃಷ್ಟದ ಆಟ. ಕರ್ನಾಟಕ ಇತಿಹಾಸದಲ್ಲಿ ತುಂಬ ಜನ CM ಆಗ್ತಾರೆ. ಆದರೆ ಈ ರಾಜಕೀಯದ ದೊಡ್ಡಮನೆಯಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಯಾಕೆ ದಲಿತ ನಾಯಕರು CM ಆಗೋದಿಲ್ಲ ಅಂಥೇಳಿ. ಹಾಗಾದರೆ ಈ ವಿಡಿಯೋದಲ್ಲಿ ದಲಿತ ನಾಯಕರು CM ಆಗೋ ಅವಕಾಶ ಯಾವಾಗೆಲ್ಲ ಕೈತಪ್ಪಿತು, ಹೇಗೆ ಕೈತಪ್ಪಿತು, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ನಮಗೆ ಸಿಗೋದು 1968ರಿಂದ 2026ರವರೆಗಿನ ರೋಚಕ ಮತ್ತು ಬೇಜಾರಿನ ಕಥೆಗಳು. ಬನ್ನಿ ಇವತ್ತು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 1968-70ರ ಕಾಲಕ್ಕೆ ಹೋದರೆ ಆ ಕಾಲದಲ್ಲಿ ದಲಿತ ಸಮುದಾಯದ ದೊಡ್ಡ ಶಕ್ತಿ ಅಂದರೆ ಬಸವಲಿಂಗಪ್ಪ ಅವರು. ಇವರು ಬರೀ ನಾಯಕರಲ್ಲ, ಒಂದು ಕ್ರಾಂತಿಯ ಕಿಡಿ. ದೇವರಾಜ ಅರಸು ಅವರ ಕಾಲದಲ್ಲಿ ಇವರು CM ಹುದ್ದೆಗೆ ಅತಿ ಹತ್ತಿರವಿದ್ದವರು. ಆದರೆ ಇವರು ನೀಡಿದ ಬೂಸಾ ಸಾಹಿತ್ಯ ಅನ್ನೋ ಒಂದು ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಈ ಒಂದು ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡ ರಾಜಕೀಯ ವಿರೋಧಿಗಳು ಮತ್ತು ಪಕ್ಷದ ಒಳಗಿನವರು ಬಸವಲಿಂಗಪ್ಪ ಅವರ CM ಆಗೋ ಹಾದಿಯನ್ನು ತಪ್ಪಿಸಿದ್ರು. ಒಬ್ಬ ಪ್ರಬಲ ದಲಿತ ಧ್ವನಿ ಅಂದು ಕುರ್ಚಿ ಏರಲೇ ಇಲ್ಲ. 1988 ಮತ್ತು 90ರ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ KH ರಂಗನಾಥ್ ಅನ್ನೋ ಒಬ್ಬ ಬುದ್ಧಿವಂತ ನಾಯಕ ಇದ್ದರು. ರಾಮಕೃಷ್ಣ ಹೆಗಡೆ ಅವರ ಕಾಲ ಮುಗಿಯುವ ಹೊತ್ತಿಗೆ ರಂಗನಾಥ್ ಅವರ ಹೆಸರು CM ರೇಸ್ನಲ್ಲಿ ಮುಂಚೂಣಿಯಲ್ಲಿತ್ತು. 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರ ಆರೋಗ್ಯ ಸರಿ ಇಲ್ಲ ಅನ್ನುವ ಕಾರಣಕ್ಕೆ CM ಬದಲಾವಣೆ ಮಾಡೋ ಅನಿವಾರ್ಯತೆ ಬಂದಾಗ ಹೈಕಮಾಂಡ್ ಲಿಸ್ಟ್ನಲ್ಲಿ ಮೊದಲ ಹೆಸರೇ ರಂಗನಾಥ್ ಅವರದ್ದು. ಆದರೆ ಕೊನೆ ಕ್ಷಣದಲ್ಲಿ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಯಿತು. ರಂಗನಾಥ್ ಅವರಿಗೆ ಸಿಗಬೇಕಾದ ಕುರ್ಚಿ ಬಂಗಾರಪ್ಪ ಅವರ ಪಾಲಾಯಿತು. ಈಗ ಬರೋದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಮಲ್ಲಿಕಾರ್ಜುನ ಖರ್ಗೆ ಸೋಲಿಲ್ಲದ ಸರದಾರ. 2004ರಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗೋದು 100ಕ್ಕೆ 100 ಫಿಕ್ಸ್ ಅಂದುಕೊಳ್ಳಲಾಗಿತ್ತು. ಆದರೆ JDS ಜೊತೆಗಿನ ಒಪ್ಪಂದ ಮತ್ತು ಆಂತರಿಕ ರಾಜಕೀಯದ ಕಾರಣ ಧರ್ಮಸಿಂಗ್ ಅವರಿಗೆ ಅದೃಷ್ಟ ಒಲಿತು. ಇನ್ನು 2008ರಲ್ಲಿ BJP ಸರ್ಕಾರ ಬರುವ ಮೊದಲು ಕೂಡ ಖರ್ಗೆ ಅವರ ಹೆಸರು ಕೇಳ್ಬಂತು. ಆದರೆ ವಿರೋಧ ಪಕ್ಷದ ನಾಯಕರಾಗಿಯೇ ಉಳಿಯಬೇಕಾಯಿತು. ಖರ್ಗೆ ಅವರಂಥ ಹಿರಿಯ ನಾಯಕನಿಗೆ ರಾಜ್ಯದ CM ಕುರ್ಚಿ ಸಿಗದೆ ಹೋದದ್ದು ಇಂದಿಗೂ ಒಂದು ದೊಡ್ಡ ಚರ್ಚೆ. 2013ರ ಚುನಾವಣೆ ಯಾರೂ ಮರೆಯೋಕೆ ಆಗಲ್ಲ. ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ಬಂದಿತ್ತು. ಆಗ KPCC ಅಧ್ಯಕ್ಷರಾಗಿದ್ದವರು ಡಾಕ್ಟರ್ G. ಪರಮೇಶ್ವರ್. ಸಾಮಾನ್ಯವಾಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ಗೆದ್ದಾಗ ಅವರೇ CM ಆಗಬೇಕು. ಆದರೆ ವಿಧಿಯಾಟ ನೋಡಿ, ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಸೋತು ಹೋದರು. ಈ ಒಂದು ಸೋಲು ಸಿದ್ದರಾಮಯ್ಯ ಅವರಿಗೆ CM ಕುರ್ಚಿ ಸುಲಭವಾಗಿ ಸಿಗುವಂತೆ ಮಾಡಿತು. ಇನ್ನು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಪರಮೇಶ್ವರ್ DCM ಆದರೆ ಹೊರತು CM ಆಗೋಕ್ಕೆ ಸಾಧ್ಯವಾಗಲಿಲ್ಲ. ನಾನು ದಲಿತ ಅನ್ನೋ ಕಾರಣಕ್ಕೆ ನನಗೆ CM ಸ್ಥಾನ ತಪ್ಪಿತು ಅಂತ ಅವರೇ ಒಮ್ಮೆ ಅಳಲು ತೋಡ್ಕೊಂಡಿದ್ರು. ಈಗ ಇವತ್ತಿನ ಪರಿಸ್ಥಿತಿಗೆ ಬರೋಣ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗಲೂ ದಲಿತ CM ಕೂಗು ಜೋರಾಗಿತ್ತು. ಖರ್ಗೆ, ಪರಮೇಶ್ವರ್ ಅಥವಾ ಮುನಿಯಪ್ಪ ಅವರಲ್ಲಿ ಒಬ್ಬರಿಗೆ ಚಾನ್ಸ್ ಕೊಡಿ ಅನ್ನೋ ಬೇಡಿಕೆ ಇತ್ತು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವಿನ ಪೈಪೋಟಿಯಲ್ಲಿ ದಲಿತ ನಾಯಕರ ಹೆಸರು ಗೌಣವಾಯಿತು. ಪ್ರಸ್ತುತ ಮೇ 2026ರಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಈ ಸಂದರ್ಭದಲ್ಲೂ ಡಾಕ್ಟರ್ G. ಪರಮೇಶ್ವರ್ ಅವರ ಹೆಸರು ಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಗೆ ಬಂದಿತ್ತು ಮತ್ತು ದಲಿತ CM ಆಗಬೇಕು ಎಂಬ ಕೂಗು ಕೇಳಿಬಂದಿತ್ತು. ಈಗ CLP ಸಭೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಉತ್ತರಾಧಿಕಾರಿಯಾಗಿ ಪರಮೇಶ್ವರ್ ಹೆಸರು ಪ್ರಸ್ತಾಪಿಸಿದ್ರೂ ಕೂಡ ಹೈಕಮಾಂಡ್ ಸೂಚನೆಯಂತೆ ಶಾಸಕರುಗಳು DKಶಿ ಪರ ಮತ ಚಲಾಯಿಸುವ ಮೂಲಕ DK ಶಾಸಕಾಂಗ ಪಕ್ಷದ ನಾಯಕರಾದರು. 1968ರಿಂದ 2026ರವರೆಗೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ಪ್ಯಾಟರ್ನ್ ಮತ್ತೆ ಕಾಣಿಸ್ತು. ದಲಿತ ನಾಯಕರು CM ರೇಸ್ಗೆ ಬರ್ತಾರೆ, ಚರ್ಚೆ ಆಗ್ತಾರೆ, ಸಪೋರ್ಟ್ ಕೂಡ ಸಿಗುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಪವರ್ ಈಕ್ವೇಷನ್ಸ್ ಚೇಂಜ್ ಆಗುತ್ತೆ. ಇದು ಕೇವಲ ವ್ಯಕ್ತಿಗಳ ಕತೆ ಅಲ್ಲ, ಇದು ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣದ ಕತೆ. ನಿಮ್ಮ ಪ್ರಕಾರ ಕರ್ನಾಟಕಕ್ಕೆ ದಲಿತ CM ಆಗೋ ಸಮಯ ಇನ್ನೂ ಬಂದಿಲ್ವಾ, ಅಥವಾ ಅವಕಾಶ ಬಂದಾಗಲೇ ರಾಜಕೀಯ ಕೈ ತಪ್ಪಿಸುತ್ತಿದೆಯಾ? ಕರ್ನಾಟಕದ ಮೊದಲ ದಲಿತ CM ಯಾರಾಗ್ತಾರೆ ಅನ್ಸುತ್ತೆ? ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.
ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.